ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಹೇರ್ ಕೇರ್ ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಹೇರ್ ಆಯಿಲ್. ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ. 1 kg ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ನಿರ್ಮಲ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಆದಷ್ಟು ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಆಗಬೇಕು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. 50 ಗ್ರಾಮ್ ಮೆಂತೆಕಾಳು, 50 ಗ್ರಾಮ್ ಕಲೋಂಜಿ ಹಾಕ್ತಾ ಇದ್ದೀನಿ. ಎರಡನ್ನೂ ಕೂಡ ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನಂತರ 10 ಗ್ರಾಮ್ ಶತಾವರಿ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ ಇರುತ್ತೆ. ಇಲ್ಲಿ ನಾನು 10 ಗ್ರಾಮ್ ಜಟಾಮಶಿ ಹಾಕ್ತಾ ಇದ್ದೀನಿ. ಎಲ್ಲ ಹರ್ಬಲ್ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ನಂತರ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ರೋಸ್ಮೇರಿ ಲೀವ್ಸ್ ಹಾಕ್ತಾ ಇದ್ದೀನಿ. ಇದು 50 ಗ್ರಾಮ್ ಇದೆ. ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಅಂದರೆ ಪರ್ಫೆಕ್ಟಾಗಿ ಯಾವ ರೀತಿ ಹೇರ್ ಆಯಿಲ್ ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ. ನಂತರ 4 ದೊಡ್ಡ ಸೈಜ್ ಈರುಳ್ಳಿ ಸಿಪ್ಪೆ ಸಮೇತವಾಗಿ ಗ್ರೇಟ್ ಮಾಡಿ ಹಾಕಿದ್ದೀನಿ. 250 ಗ್ರಾಮ್ ನೆಲ್ಲಿಕಾಯಿ ಕೂಡ ನಾನಿಲ್ಲಿ ಗ್ರೇಟ್ ಮಾಡಿ ಹಾಕಿದ್ದೀನಿ. ಹಾಗೆ 1 ಹಿಡಿ ಕರಿಬೇವು ಕೂಡ ಹಾಕಿದ್ದೀನಿ. ಆದಷ್ಟು ಫ್ರೆಶ್ ಆಗಿರುವಂಥ ಕರಿಬೇವು ಹಾಕಬೇಕು. ನಂತರ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲವೂ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ ನಾನು ಹರಳೆಣ್ಣೆ ತೊಗೊಂಡಿದ್ದೀನಿ. 250 ಗ್ರಾಮ್ ಹರಳೆಣ್ಣೆ ಹಾಕ್ತಾ ಇದ್ದೀನಿ. ಪ್ಯೂರ್ ಆಗಿರುವಂಥ ಹರಳೆಣ್ಣೆ ಹಾಕಬೇಕು. ಕೆಲವೊಬ್ಬರಿಗೆಲ್ಲ ಹರಳೆಣ್ಣೆ ಅಂದರೆ ಗೊತ್ತಾಗೋದಿಲ್ಲ. ಔಡಲ ಎಣ್ಣೆ ಅಂತಲೂ ಕೂಡ ಕರೀತಾರೆ. ಹಾಗೆ 250 ಗ್ರಾಮ್ ಬಾದಾಮ್ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಹಾಗೆ 50 ಗ್ರಾಮ್ ಎಳ್ಳೆಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಹರ್ಬಲ್ ಸ್ಟೋರಲ್ಲಿ ತೊಗೊಂಡಿದ್ದೀನಿ. ಆದಷ್ಟು ನಾವು ಪ್ಯೂರ್ ಆಗಿರುವಂಥ ಆಯಿಲ್ ಆಗಲಿ ಇಂಗ್ರೀಡಿಯೆಂಟ್ಸನ್ನಾಗಲಿ ತೊಗೋಬೇಕು. ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ಬಳಸಬೇಡಿ. ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಆಯಿಲ್ ರೆಡಿ ಮಾಡಬೇಕು. ಮಧ್ಯೆ ಮಧ್ಯೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಿ ನೋಡಿ ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾನೆ ಆಯಿಲ್ ರೆಡಿ ಮಾಡ್ಕೋಬೇಕು. ನಮಗಿಲ್ಲಿ ಟೋಟಲ್ಲಾಗಿ 20 ರಿಂದ 25 ನಿಮಿಷ ಬೇಕಾಗುತ್ತೆ ಆಯಿಲ್ ರೆಡಿ ಆಗೋದಕ್ಕೆ. ಫ್ರೆಂಡ್ಸ್, ಇವತ್ತು ನಾನು ಸ್ಪೆಷಲ್ಲಾಗಿ ಬಾಣಂತಿಯರಿಗೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಈ ಆಯಿಲನ್ನು ನನ್ನ ಮಗಳಿಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಬಾಣಂತಿಯರು ಅಷ್ಟೇ ಅಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ. ಇಲ್ಲಿ ನೋಡಿ ನಮಗೆ ಆಯಿಲ್ ರೆಡಿ ಆಗಿದೆ. ನೊರೆ ಎಲ್ಲ ಕಡಿಮೆ ಆದ ನಂತರ ಗ್ಯಾಸ್ ಆಫ್ ಮಾಡಿ ಇಲ್ಲಿ ನಾನು 10 ಗ್ರಾಮ್ ಮಂಜಿಷ್ಟ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಮಂಜಿಷ್ಟ ಪೌಡರ್ ಹಾಕಿ ಆದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆಯಿಲ್ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ. ಅಷ್ಟೇ ಪವರ್ಫುಲ್ಲಾಗಿ ಆಯಿಲ್ ವರ್ಕ್ ಆಗುತ್ತೆ. ಥೈರಾಯ್ಡ್ ಸಮಸ್ಯೆ ಇರೋರಿಗೂ ಕೂಡ ತುಂಬಾ ಹೇರ್ ಫಾಲ್ ಆಗುತ್ತೆ. ಅವರು ಕೂಡ ಈ ಆಯಿಲನ್ನು ಅಪ್ಲೈ ಮಾಡಬಹುದು. ಆಯಿಲ್ ರೆಡಿ ಮಾಡಿ ನೈಟ್ ಪೂರ್ತಿ ಬಿಡಬೇಕು. ಮರುದಿನ ಬೆಳಿಗ್ಗೆ ಆಯಿಲ್ ಸೋಸಿ ರೆಡಿ ಮಾಡ್ಕೋಬೇಕು. ಅಂದರೆ ಇನ್ನೂ ನಮಗೆ ತುಂಬಾ ಚೆನ್ನಾಗಿ ಆಯಿಲ್ ವರ್ಕ್ ಆಗುತ್ತೆ. ಆದಷ್ಟು ತೆಳುವಾದ ಬಟ್ಟೆ ಇದ್ದರೆ ಒಳ್ಳೆಯದು. ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ನಮಗೆ ಆಯಿಲ್ ರೆಡಿ ಆಗಿದೆ ಅಂತ. ತುಂಬಾ ಪರ್ಫೆಕ್ಟಾಗೂ ಕೂಡ ಆಯಿಲ್ ರೆಡಿ ಆಗಿದೆ. ಸ್ಟ್ರೈನರಿಂದ ಸೋಸಿದರೆ ಆಯಿಲ್ಲು ನೀಟಾಗಿ ಸಿಗೋದಿಲ್ಲ. ಹಾಗಾಗಿ ಈ ರೀತಿ ಬಟ್ಟೆಯಿಂದ ಆಯಿಲನ್ನು ನೀಟಾಗಿ ಹಿಂಡಿ ತೆಗೆದು ರೆಡಿ ಮಾಡ್ಕೋಬೇಕು. ಆಯಿಲ್ ಸೋಸಿ ಆದ ನಂತರ ನೀಟಾಗಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಎತ್ತಿಡಿ. ಕಾಜಿನ ಬಾಟಲ್ ಇದ್ದರೆ ಇನ್ನೂ ಒಳ್ಳೆಯದು. ಕೆಲಸದ ಒತ್ತಡದಲ್ಲಿ ಪದೇ ಪದೇ ಆಯಿಲ್ ರೆಡಿ ಮಾಡೋದಕ್ಕೆ ಆಗೋದಿಲ್ಲಲ್ವಾ. ಹಾಗಾಗಿ ಒಮ್ಮೆ 2-3 ತಿಂಗಳಿಗೆ ಆಗುವಷ್ಟು ರೆಡಿ ಮಾಡಿ ಇಟ್ಟರೆ ಆಗುತ್ತೆ. ಇವಾಗ ನಾನು ಆಯಿಲ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾಚಿಕೊಂಡಿರಬೇಕು. ಕೂದಲು ಗಂಟುಗಳಾಗಿದ್ದರೆ ಆಯಿಲ್ ನೀಟಾಗಿ ಅಪ್ಲೈ ಆಗೋದಿಲ್ಲ. ಹಾಗಾಗಿ ಈ ಆಯಿಲನ್ನು ಪ್ರತಿಯೊಬ್ಬರು ಅಪ್ಲೈ ಮಾಡಬಹುದು. ತುಂಬಾ ಹೆಲ್ತ್ ಇಶ್ಯೂಸಿಂದನೂ ಕೂಡ ಕೂದಲು ಉದುರ್ತವೆ. ಅವರು ಕೂಡ ಆಯಿಲನ್ನು ಅಪ್ಲೈ ಮಾಡಬಹುದು. ಕಾಲೇಜ್ ಸ್ಟೂಡೆಂಟ್ಸ್ ಹಾಗೆ ವರ್ಕಿಂಗ್ ವುಮೆನ್ಸ್, ಹೌಸ್ ವೈಫ್ ಕೂಡ ಈ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ತುಂಬಾ ವರ್ಕ್ ಆಗುತ್ತೆ. ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದಿಲ್ಲ, ತಲೆ ಹೊಟ್ಟು ಕೂಡ ಆಗೋದಿಲ್ಲ. ಕೂದಲು ಸ್ಮೂತ್ ಆಗ್ತವೆ, ಸಿಲ್ಕಿ ಆಗ್ತವೆ, ಶೈನಿಂಗ್ ಆಗ್ತವೆ. ಈ ಆಯಿಲನ್ನು ರೆಡಿ ಮಾಡಿ 1 ವಾರ ಆಯಿತು.
ನಾನು ನನ್ನ ಮಗಳು ಮೊದಲಿಗೆ ಟ್ರೈ ಮಾಡಿದ್ವಿ. ನಮಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಕೂಡ ಬಾಣಂತಿ. ಅವಳಿಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ. 3 ತಿಂಗಳು ಹೇರ್ ಫಾಲ್ ಆಗಿರಲಿಲ್ಲ. 3 ತಿಂಗಳು ಆದ ನಂತರ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಹಾಗಾಗಿ ಈ ಆಯಿಲನ್ನು ರೆಡಿ ಮಾಡಿ ಅಪ್ಲೈ ಮಾಡಿ ಆದ ನಂತರ ತುಂಬಾ ಚೆನ್ನಾಗಿ ಆಯಿಲ್ ವರ್ಕ್ ಆಗಿದೆ. 100% ವರ್ಕ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನನಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ನನಗೂ ತುಂಬಾ ನೀಟಾಗಿ ವರ್ಕ್ ಆಗಿದೆ. ಈ ಆಯಿಲನ್ನು ವಾರದಲ್ಲಿ 2ರಿಂದ 3 ಸಾರಿ ಅಪ್ಲೈ ಮಾಡಿ. ಈ ಆಯಿಲನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ನೆತ್ತಿಯಿಂದ ಕೂದಲಿನ ಬುಡದಿಂದ ತುದಿವರೆಗೂ ಅಪ್ಲೈ ಮಾಡಬೇಕು. ಮೇಲೆ ಆಯಿಲ್ ಅಪ್ಲೈ ಮಾಡೋದ್ರಿಂದ ಆಯಿಲ್ ವರ್ಕ್ ಆಗೋದಿಲ್ಲ. ರೂಟ್ಸ್ಗೆ ನಾವು ಆಯಿಲನ್ನು ಅಪ್ಲೈ ಮಾಡಿ ನೀಟಾಗಿ 5ರಿಂದ 6 ನಿಮಿಷ ಮಸಾಜ್ ಮಾಡಬೇಕು. ಆಯಿಲ್ ಅಪ್ಲೈ ಮಾಡಿ ಆದ ನಂತರ ಕೂದಲನ್ನು ಮೇಲೆ ಕಟ್ಟಿ 3 ಗಂಟೆ ಬಿಡಿ. ನಂತರ ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಶಾಂಪೂ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡಿ ಆದ ನಂತರ ಆದಷ್ಟು ಕೂದಲನ್ನು ನೆರಳಲ್ಲೇ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸ್ಬೇಡಿ. ಆದಷ್ಟು ಹರ್ಬಲ್ ಶಾಂಪೂ ಹಾಕಿ ದಿನಕ್ಕೊಂದು ಶಾಂಪೂ ಚೇಂಜ್ ಮಾಡಬೇಡಿ. ಅದು ಕೂಡ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.